ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ. ನಿನ್ನೆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದ್ದೆ. ನಾನು ಚೂಡ ಎಲ್ಲ ಒಗ್ಗರಣೆ ಮಾಡಿ ಎಲ್ಲನೂ ಮುಗಿಸಿದ್ದೆ. ಅದರ ನೆಕ್ಸ್ಟ್ ಈ ಒಂದು ಬ್ಲಾಗ್ ಒಳಗೆ ನಿಮಗೆ ನೋಡೋಕೆ ಸಿಗ್ತೈತಿ. ಮತ್ತು ನಾನು ಸ್ವಲ್ಪ ಬ್ಲಾಗ್ಸ್ ಗ್ಯಾಪ್ ಹಾಕಕತ್ತೀನಿ. ಅದ್ರ ಸಲುವಾಗಿ ಐತೆ ಗೊತ್ತಿಲ್ಲ. ವ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಆಗ್ಯಾವ. ಭಾಳ ಅಂದ್ರೆ ಭಾಳ ಕಡಿಮೆ ಆಗ್ಯಾವ. ನನ್ನ ಸ್ನೇಹಿತರಲ್ಲಿ ಕೇಳೋದೊಂದೇ, ದಯವಿಟ್ಟು ತಪ್ಪದೆ ವಿಡಿಯೋನ ನೋಡಿರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಎಲ್ಲರೊಂದಿಗೆ ಶೇರ್ ಮಾಡಿರಿ ನನ್ನ ವಿಡಿಯೋ ಚಾನಲ್ ಎಲ್ಲವನ್ನು ಅಂತ ಕೇಳ್ಕೊಳ್ತೀನಿ. ಹಾಗೆ ಬಿಸ್ನೆಸ್ಸಲ್ಲಿ ಏನಾದರೂ ಬೇಕಾದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡಿರಿ. ನಿಮಗೂ ಕೂಡ ಇದೇ ಥರ ಫ್ರೆಶ್ ಆಗಿ, ಕ್ವಿಕ್ಕಾಗಿ, ಶುಚಿಯಾಗಿ, ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ. ಈ ಮುಖಾಂತರ ಕೂಡ ನನ್ನ ಒಂದು ಬಿಸ್ನೆಸ್ಸಿಗೆ ನಿಮ್ಮ ಸಪೋರ್ಟ್ ಸಿಕ್ಕಂಗೆ ಆಕೈತಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡ್ರಿಪ್ಪ, ಎಲ್ಲ ಕೆಲಸ ಮುಗೀತು. ಎಲ್ಲ ಕೆಲಸ ಅಂದ್ರೆ ಒಂದು ಬಾಕಿ ಐತಿ. ಏನು ಬಾಕಿ ಐತೆ ಅಂತ ತೋರಿಸ್ತೇನೆ ನಿಮ್ಗೆ. ಬಟ್ ಏನೈತೆ ಅಂದ್ರೆ, ಚೂಡ ಕೆಲಸ ಮುಗಿದಾದ ನಂತರ ಮತ್ತು ನೋಡ್ರಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸಾಕಷ್ಟು ಅಂದ್ರೆ ಸಾಕಷ್ಟು ನೋಡ್ರಿ ಎಷ್ಟು ಕೊಂಡದಾಗ ಗೊತ್ತಾಯ್ತು ನಿಮ್ಗೆ. ಇಷ್ಟುಕೊಂಡು ಪಾತ್ರೆ ಇದ್ದು ಎಲ್ಲನೂ ತೊಳೆದು ಕಸ ತೆಗೆದೆ. ಸೊ ಕಸ ಗುಡಿಸಿದೆ ನೋಡ್ರಿ, ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು. ಒಂದು ಕೆಲಸ ಬಾಕಿ ಐತೆ ಅಂತ ಹೇಳಿದೆ. ಏನಪ್ಪ ಅಂದರೆ ಮಸಾಲೆ ಮಾಡೋದು. ಸೊ ಇದನ್ನಿನ್ನು ಮಿಕ್ಸಿ ಹಾಕಬೇಕು, ನಂತರ ಹಾಕಿದ್ರಾತಂತ ಹೇಳಿ. ಯಾಕಂದ್ರೆ ಸಾಯಂಕಾಲ ಆಗಿಬಿಟ್ಟಿತ್ತು ಟೈಮ್. ಅದಕ್ಕೋಸ್ಕರ ಮೊದಲ ಎಲ್ಲ ಬಾಂಡೆ ಬೆಳಗ್ಗೆ ಕಸ ಹೊಡೆದೆ ನೋಡ್ರಿ. ಟೈಮು 6 ಗಂಟೆ ಆಯಿತು, ಎಕ್ಸಾಕ್ಟ್ 6 ಆಯಿತು. ನಾನು ಈಗ ಫ್ರೆಶ್ ಅಪ್ ಆಗಿ ಬಂದೀನಿ. ಈಗೇನೈತಿ, ದೇವ್ರ ಮುಂದೆ ದೀಪ ಹಚ್ತೀನಿ. ಇವತ್ತು ಬೆಳಗ್ಗೆ ಅಂದಂಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೇ ಇಲ್ಲ. ಇವತ್ತೇನಪ್ಪ ವಿಶೇಷ ಅಂದ್ರೆ ಬಸವ ಜಯಂತಿ ಆ್ಯಂಡ್ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಯಾವಾಗಲೂ ನಮಗೆ ಗೊತ್ತಾನೇ ಇಲ್ಲ. ಅದೇನೋ ಬಂಗಾರ ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು ಅಂತ ಹೇಳಿ ಯಾವಾಗಲೂ ಮಾಡೇನೇ ಇಲ್ಲ ನಾವು. ಬಟ್ ಬಸವ ಜಯಂತಿ ವಿಶೇಷವಾದ ಪೂಜೆ ಇರ್ತೈತೆ ಅಂತ ಹೇಳ್ಬೋದು. ಇನ್ನೊಂದು ಏನಂದ್ರೆ, ನಮ್ಮ ಮಮ್ಮಿ ಪಪ್ಪ ಒಂದು ಆ್ಯನಿವರ್ಸರಿ, ಡೇಟ್ ವೈಸ್ ಅಲ್ಲ, ಬಸವ ಜಯಂತಿ ದಿವಸನ ಅವ್ರದ್ದು ಮ್ಯಾರೇಜ್ ಆಗಿತ್ತು. ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ಅವ್ರದ್ದು. ಬಟ್ ಏನು ಮಾಡೋದು, ಅಪ್ಪ ಅಂತೂ ಇಲ್ಲ. ಈ ರೀತಿಯಾಗಿ ವಿಶೇಷವಾಗಿ ಪೂಜೆ ಆಗಿತ್ತು. ಬೆಳಗ್ಗೆನ ಕಾವೇರಿ ಎಲ್ಲ ಪೂಜೆ ಮಾಡಿ ಹೋಗಿದ್ಲು. ಮತ್ತು ಅನ್ನ ನೈವೇದ್ಯ ಇತ್ತು. ಸೊ ಅನ್ನನ ನೈವೇದ್ಯ ಮಾಡಿದ್ಲು. ನಾನು ನಂತರ ಏನು ಶಂಕರಪಾಳೆ ಮಾಡಿದೆ ಅಲ್ರಿ, ನಾನು ಶಂಕರಪಾಳೆ ನೈವೇದ್ಯ ಮಾಡಿದೆ. ಸಿಹಿ ಅಂದ್ಬಿಟ್ಟು ಮಾಡಿದೆ. ಮತ್ತು ಸ್ವಲ್ಪ ಅಕ್ಕಿ ಮತ್ತು ಅರಿಶಿನ ತರಿಸಿದ್ದೆ ನಾನು, ಬೇಕಾಗಿತ್ತು ಅಂತ ಹೇಳಿ. ಅದನ್ನು ಇಲ್ಲೇ ದೇವ್ರ ಮುಂದೆ ಇಟ್ಟಿನಿ, ನೋಡ್ತಾ ಇರ್ಬೋದು. ಈಗೇನೈತಿ, ಎಲ್ಲ ಕೆಲಸ ಆಯಿತು. ಫ್ರೆಶ್ ಅಪ್ ಆಗೇನಲ್ರಿ, 6 ಗಂಟೆನೂ ಆಯಿತು. ದೀಪ ಹಚ್ಚಿಬಿಡ್ತೀನಿ ಸ್ನೇಹಿತರೆಲ್ಲರೂ ಡೈಲಿ ಬ್ಲಾಗ್ ಶೇರ್ ಮಾಡಿಕೊಡ್ರಿ ಅಂತ ಕೇಳ್ತಾ ಇದ್ದೀರಿ. ಬಟ್ ಹೆಂಗಾಕೈತೆ ಅಂದ್ರೆ, ಆರ್ಡ್ರಸ್ ಇದ್ದಾಗ ನನಗೆ ಎರಡೂ ಮಾಡ್ಕೊಳಕ್ಕಾಗಂಗಿಲ್ಲ. ಬಿಕಾಸ್ ನಾನು ಒಬ್ಬಕ್ಕೆ ಇರೋದ್ರಿಂದ ಡೈಲಿ ಬ್ಲಾಗು ಆಯಿತು ಮತ್ತು ಅದಾಯಿತು, ಎರಡೂ ಮಾಡೋಕ್ಕಾಗಂಗಿಲ್ಲ. ಸೊ ಏನು ಸಾಧ್ಯ, ನಂದು ರುಟೀನ್ ಏನಿರ್ತೈತಿ ಅದನ್ನು ಅವತ್ತಿನ ದಿವಸ ನಾನು ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರ ಅಂದ್ಕೊಳ್ತೀನಿ, ಸಪೋರ್ಟ್ ಮಾಡ್ತೀರಂತೂ ಅಂದ್ಕೊಳ್ತೀನಿ ಸ್ನೇಹಿತರೆ. ನಾನೀಗ ದೀಪ ಹಚ್ತೀನಿ, ನಂತರ ಸಿಗ್ತೀನಿ ಸ್ನೇಹಿತರೆ. 2 ಪಾರ್ಸಲ್ ರೆಡಿ ಮಾಡಿಟ್ಟಿನಿ ನೋಡ್ರಿ. ಇದು ಕೆಳಗಡೆದು ಹುಬ್ಳಿಗೆ ಹೋಗ್ಬೇಕ್ರಿ, ಮೇಲ್ಗಡೆ ಪಾರ್ಸೆಲ್ಲ ಬೆಂಗಳೂರಿಗೆ ಹೋಗ್ಬೇಕು. ಸೊ 2 ತಮ್ಮ ಹೋಗಿ ಡೆಲಿವರಿ ಮಾಡಿ ಬರ್ತಾನೆ. ಯಾಕಂದ್ರೆ ಸಣ್ಣ ತಮ್ಮ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ. ಅವನ ಕೈಯಲ್ಲೇ 2 ಪಾರ್ಸೆಲ್ ಕೊಟ್ಟು ಕಳ್ಸಾಕತ್ತೀನಿ ನಾನು. ಆನ್ ದಿ ವೇ ಹುಬ್ಳಿಗೆ ಡೆಲಿವರಿ ಮಾಡಿ ನಂತರ ಇದನ್ನು ಬೆಂಗಳೂರಿಗೆ ತೊಗೊಂಡು ಹೋಗ್ತಾನೆ ರೀ. ಹೆಂಗೂ ಹೋಗ್ತಾ ಇದ್ದಾನೆ, ಸೇಫಾಗಿ ಹೋಗ್ತಿತ್ತು ಅಂದ್ಬಿಟ್ಟು ಅವ್ನ ಕೈಯಾಗ ನಾನು ಕಳ್ಸಾಕತ್ತೀನಿ. ಇಲ್ಲ ಅಂದ್ರೆ ಬೆಂಗಳೂರಿಗೆ ಕೊರಿಯರ ಮಾಡಿಬಿಡ್ತಿದ್ದೆ. ಸೊ ಹೆಂಗೂ ಬೆಂಗಳೂರಿಗೆ ಹೋಗ್ತಾನೆ, ಅವನ ಕೊಡ್ತಾನೆ ನೋಡ್ರಿ. ಸೊ ಅದಕ್ಕೆ ಪ್ಯಾಕ್ ಮಾಡಿ ಇಟ್ಬಿಟ್ಟೆ. ಅವ್ನು ಯಾವಾಗ ಹೊರಡ್ತಾನೆ ಹೇಳಕ್ಕೆ ಬರೋದಿಲ್ಲ. ಮಧ್ಯಾಹ್ನ ಮೇಲೆ ಹೋಗ್ತೀನಿ ಅಂದಾನ. ಅದಕ್ಕೆ ನನಗೆ ಡ್ಯೂಟಿ ನಾನು ರೆಡಿ ಮಾಡಿ ಇಟ್ಬಿಟ್ಟೀನಿ. ಬಂದ ತಕ್ಷಣ ಫಟ್ ಅಂತ ಹೇಳಿ ಕೊಡಕ್ಕೆ ಬರ್ತೈತೆ. ಯಾಕಂದ್ರೆ ಅವ್ನು ರೆಡಿಯಾಗಿ ಬಂದು ನಿಂತಾಗ ನಾನು ಇವ್ನು ಪ್ಯಾಕ್ ಮಾಡ್ಕೊತ ಕೊಡೋಕ್ಕಾಗಂಗಿಲ್ಲ. ನೀಟಾಗಿ ಕೇರ್ಫುಲ್ಲಾಗಿ ಪ್ಯಾಕ್ ಮಾಡೋದಿರ್ತೈತಿ. ಹೀಗಾಗಿ ಮತ್ತು ಯಾವುದಾದ್ರೂ ಐಟಮು ಮಿಸ್ ಆಗಬಾರ್ದಲ್ಲ. ಸೊ ಟೈಮ್ ತೊಗೊಂಡು ನೀಟಾಗಿ ಎಲ್ಲ ರಿಜಿಸ್ಟರ್ ಚೆಕ್ಔಟ್ ಮಾಡಿ, ಅಂದ್ರೆ ನಾನು ಏನು ನೋಟ್ ಮಾಡಿರ್ತೀನಿ ಅದನ್ನೆಲ್ಲ ಚೆಕ್ಔಟ್ ಮಾಡಿ, ಏನೇನು ಅದಾವ ಐಟಮ್ಸ್ ಎಲ್ಲ, ಯಾವ ಕಸ್ಟಮರ್ದು ಏನೇನು ಅದಾವ ಅವನ್ನೆಲ್ಲ ನೀಟಾಗಿ ಬಾಕ್ಸಿಗೆ ಹಾಕಿ, ನಂತರ ಎಲ್ಲ ಪೇಪರ್ಸ್ ಎಲ್ಲ ಹಾಕಿ ನೀಟಾಗೆ ಪ್ಯಾಕ್ ಮಾಡಿ ಅಡ್ರೆಸ್ ಕೂಡ ಹಾಕಿಬಿಟ್ಟಿರ್ತೀನಿ. ಹೀಗಾಗಿ ಸ್ವಲ್ಪ ನಾನು ಪಾರ್ಸಲ್ ಪ್ಯಾಕ್ ಮಾಡೋಕ್ಕಂತನ ಟೈಮ್ ತೊಗೊಂಡನ ಮಾಡ್ತೀನಿ ಅಂತ ಹೇಳ್ಬೋದು. ಹಡಬಡಿ ಒಳಗೆ ಯಾವುದೂ ಮಾಡೋಂಗಿಲ್ಲ.
ಅದಕ್ಕೋಸ್ಕರ ರೆಡಿ ಮಾಡಿ ಇಟ್ಬಿಟ್ಟು ನೋಡ್ರಿ. ಎಲ್ಲ ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಆಯ್ತು ರೀ. ಏನೇನು ನನಗೆ ಆರ್ಡರ್ ಬಂದಿತ್ತು ಲೋಕಲದ್ದಾಗಿರ್ಬೋದು, ಹೊರಗಡೆದಾಗಿರ್ಬೋದು, ಎಲ್ಲನೂ ಮುಗೀತು ಅಂತ ಹೇಳ್ಬೋದು. ಇವತ್ತು ಟ್ಯೂಸ್ಡೇ ರೀ. ಸೊ ಈಗ ಯಾವುದು ಆರ್ಡ್ರ್ ಪೆಂಡಿಂಗ್ ಇಲ್ಲ. ಸೊ ಇನ್ನು ಹೊಸ ಆರ್ಡ್ರ್ ಬರಬೇಕು. ನನ್ನೆಲ್ಲ ಸ್ನೇಹಿತರು ನೀವು ಆರ್ಡ್ರ್ ಕೊಡ್ಬೇಕು ನನಗೆ, ಮತ್ತು ನಾ ಫ್ರೆಶ್ ಆಗಿ ಕ್ವಿಕ್ಕಾಗಿ ಮಾಡಿ ಕಳಿಸ್ಕೊಡ್ಬೇಕು ನೋಡ್ರಿ. ಅದಕ್ಕೆ ಫಟಾಫಟ್ ಅಂತ ಹೇಳಿ ಎಲ್ಲರೂ ಏನೇನು ಬೇಕೆಲ್ಲ ಆರ್ಡ್ರ್ ಮಾಡಿಬಿಡ್ರಿ. ನಿಮಗೂ ಕೂಡ ಫ್ರೆಶ್ ಆಗಿ ಟೇಸ್ಟಿಯಾಗಿ ಮತ್ತು ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೇನೆ ಅಂತ ಹೇಳ್ತೀನಿ. ಫಟಾಫಟ್ ಅಂತ ಸ್ಕ್ರೀನ್ ಮೇಲೆ ನಂಬರ್ ಐತಿ, ಕಾಲ್ ಮಾಡಿರಿ ಇಲ್ಲ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡಿರಿ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟು ಮತ್ತು ಪ್ರೀತಿಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾರೆಲ್ಲ ನನಗೆ ಆರ್ಡ್ರ್ ಕೊಟ್ಟು ಸಪೋರ್ಟ್ ಮಾಡಕತ್ತೀರಿ, ಯಾರೆಲ್ಲ ನನ್ನ ವಿಡಿಯೋನ ಡೈಲಿ ತಪ್ಪದೆ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ, ನಿಮ್ಮೆಲ್ಲರ ಪ್ರೀತಿ ಕಾಳಜಿ ಕೊಡ್ತೀರಿ, ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನನ್ನ ಕಬರ್ಡ್ ನನಗೆ ನೋಡೋಕೆ ಆಗಕತ್ತಿದ್ದಿಲ್ಲ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸ್ವಲ್ಪ ಪಾರ್ಸಲದ್ದೆಲ್ಲ ಪ್ಯಾಕಿಂಗ್ ಕೆಲಸ ಮುಗಿಸಿದೆ ರೀ. ಆಮ್ಯಾಗ ಮೇನ್ ಅಂದರೆ ಗರಂ ಮಸಾಲ ಪೌಡ್ರ್ ಮಾಡಿದೆ, ಬೆಳಗ್ಗೆನ ಮಾಡಿದೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಮಸಾಲ ಪ್ರಿಪೇರ್ ಮಾಡಿ ಆಮೇಲೆ ಬಾಕ್ಸ್ ಪ್ಯಾಕ್ ಮಾಡಿದೆ. ಕೊರಿಯರ್ ಎಲ್ಲ ಪ್ಯಾಕ್ ಆದ ನಂತರ ನನ್ನ ಕಬರ್ಡ್ ನನಗೆ ನೋಡೋಕೆ ಆಗಕತ್ತಿದ್ದಿಲ್ಲ. ಆಮೇಲೆ ಕರೆಕ್ಟಾಗಿ ಸಿಗಾಕತ್ತಿದ್ದಿಲ್ಲ ರೀ. ಬಟ್ಟೆ ಟಾಪ್ ಸಿಕ್ಕರೆ ಅದರದ್ದು ದುಪ್ಪಟ್ಟ ಸಿಗಾಕತ್ತಿದ್ದಿಲ್ಲ, ದುಪ್ಪಟ್ಟ ಸಿಕ್ಕರೆ ಅದರದ್ದು ಬಾಟಮ್ ಸಿಗಾಕತ್ತಿದ್ದಿಲ್ಲ. ಇದೇ ರೀತಿ ಆಗಿತ್ತು. ಎಲ್ಲಿ ಬೇಕಲ್ಲೇನ ಹರಡ್ಬಿಟ್ಟಿದ್ದು ಬಟ್ಟೆ. ನೋಡಿ ನನಗೆ ರಗಡಾಗಿತ್ತು. ಬಟ್ ನಾನು ಖಾಲಿ ಇರಲಿಲ್ಲ. ಸ್ವಲ್ಪ ಏನಂದರೆ ಆರ್ಡ್ರಸ್ ಇದ್ದು ರೀ. ಈಗ 1-2 ವಾರದಿಂದ ಖಾಲಿ ಇರಲೇ ಇಲ್ಲ. ಸೊ ಈಗ ನೋಡ್ರಿ ಎಲ್ಲ ಸ್ವಲ್ಪ ಜೋಡಿಸ್ಕೊಂಡೆ, ಎಷ್ಟು ಸಾಧ್ಯ ಅಷ್ಟು ಜೋಡಿಸ್ಕೊಂಡೆ ನೋಡ್ರಿ. ಈ ರೀತಿಯಾಗಿ ಜೋಡಿಸ್ಕೊಂಡೇನಿ ರೀ. ಅಂದ್ರೆ ಫಟ್ ಅಂತ ಹೇಳಿ ಗೊತ್ತಾಗ್ಬಿಡ್ತಾವೆ. ಮತ್ತು ನಾನು ಹೆಂಗೆ ಮಾಡಿಬಿಡ್ತೇನೆ, ಸೆಟ್ ಇಟ್ಬಿಡ್ತೇನೆ ರೀ. ಟಾಪ್ ಬಾಟಮ್ ದುಪ್ಪಟ್ಟ ಒಂದೊಂದು ಸೆಟ್ ಮಾಡಿ ಇಟ್ಬಿಡ್ತೀನಿ. ನನಗೆ ಯಾವ್ದು ಬೇಕು ಅವಾಗ ಈಸಿಯಾಗಿ ತಕ್ಕೋಬೋದು ಅಂತ ಹೇಳಿ. ಅವು ಎರಡೂ ಕೆಳಗಿನೂ ಸಾರಿ ರೀ. ಇವು ಎರಡರೊಳಗೆ ಇರುವಷ್ಟು ಸಾರಿ ನೋಡ್ರಿ. ನನ್ನ ಇಷ್ಟ ಸಾರಿ ಇರೋದು, ಉಳಿದಿದ್ವು ಎಲ್ಲ ಡ್ರೆಸ್ಸಸ್ ರೀ. ಇದ್ರೊಳಗೆ ಅಷ್ಟೇ ಒಂದು 4-5 ಜೋಡಿ ಅಷ್ಟೇ ಹೊಸ ಡ್ರೆಸ್ ಅಂತೀವಲ್ಲ, ಎಲ್ಲರೂ ಫಂಕ್ಷನ್ ವೇರ್ ಅಂತೀವಲ್ಲ, 4 ಇದ್ರಾಗ ಅದಾವ. ಇಲ್ಲೊಂದು ಇಟ್ಟೀನಿ ರೀ. ಈಗ ರೀಸೆಂಟಾಗಿ ಒಂದು ಊರಿಗೆ ಹೋಗೋದೈತೆ ನಾನು ಫಂಕ್ಷನಿಗೆ. ಅದಕ್ಕೆ ಇದನ್ನು ಸೈಡಿಗೆ ಎತ್ತಿಟ್ಟು ಪ್ಯಾಕ್ ಮಾಡಿಬಿಟ್ಟೆ. ಅಷ್ಟೇ ಅದಾವ್ರಿ. ಇನ್ನೊಂದು 2 ಗ್ರ್ಯಾಂಡ್ ಡ್ರೆಸ್ ತೊಗೋಬೇಕು. ಎಲ್ಲರೂ ಫಂಕ್ಷನಿಗೆ ಹೊಂಟ್ರೆ ಡ್ರೆಸ್ಸೇ ಇಲ್ಲ, ಯಾಕಂದ್ರೆ ನಾ ಸಾರಿ ಹಾಕಂಗಿಲ್ಲ ಅಲ್ರಿ. ಹಿಂಗಾಗಿ ಡ್ರೆಸ್ ಬೇಕಾಗ್ತಾವೆ. ಬಟ್ ಸಣ್ಣ ಪುಟ್ಟ ಈ ಮಾರ್ಕೆಟ್ಗೆ, ಸಣ್ಣ ಪುಟ್ಟ ಈ ದೇವಸ್ಥಾನ ಹಿಂಗದು ಹಾಕ್ಕೊಳಕ್ಕೆ ರಗಡ್ ಅದಾವ್ರಿ ಬಟ್ಟೆ. ರಗಡ್ ಅದಾವು. ಬಟ್ ಗ್ರ್ಯಾಂಡನೂ ಇಲ್ಲರಿ. ಗ್ರ್ಯಾಂಡ್ ಅನ್ನೋಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗ್ತಾವಲ್ರಿ. ಹಿಂಗಾಗಿ ನನಗೆ ತೊಗೊಳಕ್ಕೂ ಆಗಂಗಿಲ್ಲ. ನೋಡೋಣಂತ ಯಾವಾಗ ಸಾಧ್ಯ ಆಗಿ ತೊಗೋತೀನಿ. ಈಗ ಒಂದಂತೂ 4 ಜೋಡಿ ಇದ್ರೊಳಗೆ ಪ್ಯಾಕ್ ಮಾಡೀನಿ, 1 ಜೋಡಿ ಇದ್ರೊಳಗೆ ಎತ್ತಿಟ್ಟೀನಿ. 5 ಜೋಡಿ ಅದಾವ ಹೊರಗಡೆ ಹಾಕ್ಕೊಳಕ್ಕೆ. ಇನ್ನೊಂದು 2 ಡ್ರೆಸ್ ತೊಗೋಬೇಕ್ರಿ ಸ್ನೇಹಿತರೆ. ನೋಡ್ರಿ ಈ ರೀತಿಯಾಗಿ ಜೋಡಿಸಿಟ್ಟೀನಿ. ಇದು ನಮ್ಮ ತನುಂದ್ರಿ, ಮೊನ್ನೆ ವಾಶಿಗಿತ್ತಲ್ರಿ, ತನ್ನ ಡ್ರೆಸ್ ರೀ. ಇದ್ರೊಳಗೆ ಹಾಕಿಟ್ಟೀನಿ ರೇಕಿದೆ. ಇದು ಒಂದು ನನ್ನ ಡ್ರೆಸ್ ರೀ. ಇದ್ರೊಳಗೆ ಹಾಕಿಟ್ಟೀನಿ. ಈ ರೀತಿಯಾಗಿ ಜೋಡಿಸ್ಕೊಂಡಾರಿಪ್ಪ. ಸ್ವಲ್ಪ ಸಮಾಧಾನ ಆಯ್ತು. ಇದೊಂದು ಕೆಲಸ ಪೆಂಡಿಂಗ್ ಇತ್ತು, ಆಯ್ತಲ್ಲ, ನೀಟ್ ಆಯ್ತು. ಸ್ವಲ್ಪ ಪಟಾಪಟನ್ ಸಿಗ್ತಾವ ಅಂಥೇಳಿ ಇದೊಂದು ಕೆಲಸ ಆಯ್ತು ನೋಡ್ರಿ ಇವತ್ತು. ಕಬರ್ಡ್ ಕ್ಲೀನಿಂಗ್ ನೋಡ್ತಾ ಇರ್ಬೋದು. ತಾನು ಫಿನಿಶ್ ಏನದ? ಐಸ್ ಕ್ರೀಮ್. ತಾವು ತಿನ್ಲಿ ಬಿಡ, ತಗೋಬೇಡ ನೀನು. ಏನು ತರುಣದೆ? ಏನದೆ? ಐಸ್ ಸಿಮೀತಿ? ಹಾಂ, ಲೋ ತಿನ್ನಿ. ಕಸ್ಕೋತಾ ಉಂಡಕ್ಕೆ ಮತ್ತೆ ಅಕ್ಕ ಕಸ್ಕೋತಾ ಉಂಡ. ಲಗು ತಿನ್ನು. ಆಕಿದು ಖಾಲಿ ಆಗೈತಿ, ನಿಂದು ಇಸ್ಕೋತಾಳ ಮತ್ತಾಕಿ. ಹೌದಲ್ಲ? ಲಗು ತಿನ್ನಿ. ಇವ್ರು ಇಲ್ಲೇ ಗಾಡಿ ವಾಶ್ ಮಾಡತ್ತಾರ. ಇವತ್ತು ಹೊಕ್ಕಣ್ರಿ ಬೆಂಗಳೂರಿಗೆ. ನೀಟಾಗಿ ವಾಶ್ ಮಾಡ್ಕೊಂಡು ಕಂಪ್ನಿಗೆ ಅಟ್ಯಾಚ್ ಮಾಡ್ಯಾರ ಗಾಡಿ. ಇದನ್ನು ನಾಳೆಯಿಂದ ಡ್ಯೂಟಿ ಸ್ಟಾರ್ಟ್ ಅವಂದ. ನಾಳೆಯಿಂದ ಸ್ಟಾರ್ಟ್ ಏನೋ. ಹಿಂಗಾಗಿ ನೀಟಾಗಿ ವಾಶ್ ಮಾಡ್ಕೊಂಡು ಹೋಗ್ತಾರೆ. ಓಪ ಫಿನಿಶ. ಹಾಂ, ಒಳಗಿಟ್ಟು ಬರೋಗು. ಹೋಗಿ ನೀನು ಇಟ್ಟು ಬರೋಗು. ಸಿಂಕ್ ಹತ್ರ ಇಟ್ಟು ಬರ್ರಿ.
ಸ್ನೇಹಿತರೆ, ಹೇಳಿದೆ ನಿಮಗೆ ಸಣ್ಣ ತಮ್ಮ ಇವತ್ತು ಬೆಂಗಳೂರಿಗೆ ಹೋಗ್ತಾನಂತ ಹೇಳಿ, ಮತ್ತು ಕಂಪ್ನಿಗೂ ಅಟ್ಯಾಚ್ ಮಾಡ್ಯಾರ ಗಾಡಿ ಅಂತಲೂ ಹೇಳಿದೆ. ಅದಕ್ಕೋಸ್ಕರ ವಾಶ್ ಮಾಡತ್ತಾರ್ರಿ. ಅಲ್ಲೇ ಅವ್ರ ಮನೆ ಮುಂದೆ ಏನಾಗ್ತೈತಿ, ಅಗ್ದಿ ರೋಡಿಗೂ ಆಗ್ತೈತಿ, ಮತ್ತು ನೀರು ಅವ್ರಿಗೆ ಭಾಳ ಬೇಕಲ್ರಿ. ಇಲ್ಲೇ ನೀರು ಜಾಸ್ತಿ ಇರ್ತಾವೆ ನಮ್ಮ ಕಡೆ ಅಂತ ಇಲ್ಲೇ ತೊಗೊಂಡು ಬಂದಿದ್ದ ನೋಡ್ರಿ ತಮ್ಮ. ನೀಟಾಗಿ ತೊಳೆದ್ರಾಯ್ತು ಸ್ವಚ್ಛಗೆ ಅಂಥೇಳಿ ಇಬ್ಬರು ಸೇರಿ ತೊಳೆಯಾಕತ್ತಾರ ನೋಡ್ರಿ. ಇನ್ನು ಮಧ್ಯಾಹ್ನ ಒಂದು 4 ಗಂಟೆಗಿನ ಬಿಡ್ತೇನಂದನ್ರಿ ಅವನು. ಈಗ ಆಗಿತ್ತು ಆಲ್ಮೋಸ್ಟ್ 2 ಗಂಟೆ ಆಗಕ್ಕೆ ಬಂದಿತ್ತು ರೀ. ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು ಹೋಗ್ತಾನೆ. ಸೊ ನಾನು ಈಗ ಗಾಡಿ ಒಳಗೆ ಪಾರ್ಸಲು ಇಟ್ಟು ಕಳಿಸ್ತೀನಿ. ಇಲ್ಲೊಬ್ಬರು ಅಡ್ರೆಸ್ ಕೇಳಾಕತ್ತಿದ್ರು ತಮ್ಮಗೆ. ಸೊ ಅಡ್ರೆಸ್ ಹೇಳಾಕತ್ತಿದ್ದ ದೊಡ್ಡ ತಮ್ಮ. ಮತ್ತು ಇವ್ರ ಗಾಡಿ ತೊಳೆದ ನೋಡ್ಕೋತಾನೆ ಮಕ್ಕಳು ಇಲ್ಲೇ ಮಸ್ತ್ ಎಂಜಾಯ್ ಮಾಡತ್ತಾರ. ಐಸ್ ಕ್ರೀಮ್ ಇತ್ತು, ಐಸ್ ಕ್ರೀಮ್ ಕೊಟ್ಟೆ ತಿಂದರು, ಆಟ ಆಡಕತ್ತಿದ್ರು ನೋಡ್ರಿ. ನಮ್ಮ ಥರನ ಭಾಳ ಓಡಾಡ್ದನ್ರಿ. ಅವ್ನು ಭಾಳ ಕಾಯ್ಬೇಕು ನಾವು. ಹೀಗಾಗಿ ಅವನಿಗೆ ಕುಂದ್ರಿಸೇ ಬಿಟ್ಟಿರ್ತೇನೆ ನಾನು, ಜಾಸ್ತಿ ಬಿಡಂಗಿಲ್ಲ ರೀ ಅವನಿಗೆ. ಎಲ್ಲರ ಮತ್ತು ಹೋಗಿ ಬಿದ್ದು ಬೀಳೋದು ಮಾಡೋದು ಮಾಡ್ತಾನೆ. ಹೀಗಾಗಿ ಅಲ್ಲೇ ಕುಂತು ನೋಡು ನೀನು ಗಾಡಿ ತೊಳೆದಂತ ಅಲ್ಲೇ ಕುಂದ್ರಸಕತ್ತೀನಿ. ಮತ್ತು ಈಕೆದ್ದು ಓಡಾಡಕತ್ಲ ಮತ್ತೆ ಓಡಾಡಕ್ಕೆ ಹೋಗ್ತಾನೆ. ಹೀಗಾಗಿ ನೀನು ತಮ್ಮನ ಕಡೆನೇ ಕುಂತು ಬಿಡುವ, ಅದೆಲ್ಲ ಮುಗಿಮಟ ಅಂತಂದೆ. ಸೊ ಮುಗೀತು ಫೈನಲಿ. ಗಾಡಿ ತೊಳೆದು ಬೆಂಗ್ಳೂರಿಗೂ ಹೋದ ಅಂತಲೂ ಹೇಳ್ತೀನಿ ನೋಡ್ರಿ. ಇದೊಮ್ಮೆ ಸಾಯಂಕಾಲ ಮತ್ತು ಮಗಳು ಬಂದ್ಲು ನೋಡ್ರಿ. ಬರ್ರಿ ಮೇಡಮ್, ಬರ್ರಿ ಮೇಡಮ್, ವೆಲ್ಕಮ್ ವೆಲ್ಕಮ್. ಮತ್ತೆ ಹೆಂಗೆ ಮಾಡ್ಬೇಕ್ರಿ? ಯಾಕ್ರಿಪ್ಪ? ಏನದು ಮ್ಯಾಚಿಂಗ್ ಆಗ್ಯಾವಲ್ಲ ಡ್ರೆಸ್ಸಿಗೆ? ಚೈನಾ ಕಾಣಲಿಲ್ಲ ಅವು, ಚಪ್ಪಲ ಅಷ್ಟು ಕಂಡು. ಮಳಿ ಬರ್ತೈತನ? ಎಟ್ಟು ಗುಡ್ಗುಡ್ ಸಾಕತೈತಿ, ಎಟ್ಟೋತಾತ್ ಬೀಳ್ತೈತೆ ಅಂದ್ರೆ ಅದೇನು ಬೀಳಾಕ ತಯಾರಿಲ್ಲ, ಕುಚ್ಚಾಕತೈತೆ ಹಂಗೆ ಮಾಡ್ಬೇಕು. ಅವು ಇವು ಆಗುದಿಲ್ಲನ ಮಾಡಿದ್ರೆ? ನಿಂಗೆ ಹಚ್ಚಿದ್ನಲ್ಲ ಅವಾಗ ಹಚ್ಚಿದ್ದೆ. ಹಚ್ಚು, ಮಳಿನೂ ಬರುವಂಗಾಗೈತಿ. ಇಲ್ಲೇ ಫೋನ್ ನಮ್ಮ ಭವಾನಿಗೆ ಹಚ್ಚಕತ್ತಿದ್ವಿ ರೀ ನಾವು. ಭವಾನಿ ತಂಗಿಯವ್ರ ಮನೆಗೆ ಬಂದಿದ್ಲ, 2 ದಿವಸ ಆಗಿತ್ತು. ಅಂದ್ರೆ ಚಿಕ್ಕಮ್ಮ ಅವ್ರ ಊರಿಗೆ ಹೋಗ್ಯಾರ. ಗಿರೀಶ್ನು ಈಗ ವೆಕೇಶನ್ ಅಲ್ರಿ, ಅವನು ಊರಿಗೆ ಹೋಗ್ಯಾನ. ಒಬ್ಬಕ್ಕೆ ಹಾಕಳಂತ ಬಂದಿದ್ಲ, ಆಕಿಗೆ ಕಾಲೇಜ್ ಐತಲ್ರಿ. ಹೀಗಾಗಿ ಕಾಲೇಜ್ಗೆ ಹೋಗಿದ್ಲು, ಮಳೆ ಬರೋಂಗಾಗೈತೆ. ಅದಕ್ಕೆ ಒಂದು ಸರಿ ಹಚ್ಚಂದಿದೆ. ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂತಂದ್ರೆ, ನನಗೆ ಏನಪ್ಪ ಅಂದ್ರೆ ರಸ್ಮಲಾಯಿ ಬೇಕಂದಿದ್ಲಕ್ಕಿ. ಭಾಳ ದಿವ್ಸ ಆಗಿತ್ತು ಆಕೆನೂ ಅಂದಿದ್ದು. ಮತ್ತು ಮಗಳು ಗಂಟು ಬಿದ್ದಿದ್ಲು ರಸ್ಮಲಾಯಿ ಸಲುವಾಗಿ. ನಾನಿವತ್ತು ಗೋಬಿ ಮಂಚೂರಿ ಮಾಡಕತ್ತೀನಿ ರೀ. ಗೋಬಿ ಮಂಚೂರಿ ನೋಡ್ತಾ ಇರ್ಬೋದು. ಗೋಬಿ ಮಂಚೂರಿ ಮಾಡಿ ರಸ್ಮಲಾಯಿ ಅಂತೂ ಮಾಡಿ ಫ್ರಿಜ್ಜಲ್ಲೇನೆ ಇಟ್ಟಿದ್ದೆ. ಸೊ ಹೀಗಾಗಿ ಆಕೆ ಕಾಲ್ ಮಾಡಕತ್ತಿದ್ವಿ. ಬಟ್ ಇವತ್ತು ಅವ್ರದ್ದು ಕಾಲೇಜ್ನಾಗ ಫಂಕ್ಷನ್ ಇತ್ತು, ಹೀಗಾಗಿ ಆಕೆ ಪಿಕ್ ಮಾಡಕತ್ತಿದ್ದಿಲ್ಲ. ಸೊ ಫ್ರೈ ಅಂತೂ ಮಾಡಿಟ್ಟಿದ್ದೆ. ಇನ್ನೇನು ಅವನ್ನ ಸ್ವಲ್ಪ ಒಗ್ಗರಣೆ ಅಂತೀವಲ್ರಿ, ಆ ಥರ ಮಾಡಿ ಕೊಟ್ರೆ ಎಂಜಾಯ್ ಮಾಡ್ತಾರಂತ ಹೇಳಿ. ಮತ್ತು ಏನು ಸ್ವಲ್ಪ ಕಾರ್ನ್ಫ್ಲವರಿಗೆ ಸ್ವಲ್ಪ ನೀರು ಹಾಕಿ ಅದರೊಳಗೆ ಮತ್ತೊಂದಿಷ್ಟು ಸೋಯಾ ಸಾಸ್, ಆಮ್ಯಾಗ ಟೊಮೆಟೊ ಕೆಚಪ್ ಎಲ್ಲನೂ ಹಾಕಿ ಈಗ ಒಗ್ಗರಣೆಗೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಫ್ರೈ ಮಾಡಿದ ಗೋಬಿ ಹಾಕಿ ಮತ್ತು ಮಸ್ತಾಗೆ ಮಿಕ್ಸ್ ಮಾಡಿಬಿಟ್ರೆ ಸಖತ್ತಾದ ಸ್ಪೈಸಿ ಆ್ಯಂಡ್ ಹಾಟ್ ಗೋಬಿ ಮಂಚೂರಿ ರೆಡಿ ನೋಡ್ರಿ. ಕಲರ್ ಪಿಲರ್ ಏನು ಹಾಕಿಲ್ರಿ, ನ್ಯಾಚುರಲ್ಲ ಮಾಡ್ತೀನಿ ನಾನು ಯಾವಾಗ್ಲೂ. ಕಲರದು ಹಾಕಂಗಿಲ್ಲ ಗೋಬಿ ಮಂಚೂರಿಗೆ. ಸಖತ್ತಾಗಿ ಬಂದಿತ್ತು. ಇದ್ರ ಜೊತೆಗೆ ಹೇಳಿದೆ ರಸ್ಮಲಾಯಿ ಮಾಡೀನಂತ ಹೇಳಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಸಖತ್ತಂದ್ರೆ ಸಖತ್ತಾಗಿತ್ತು, ಕೂಲಾಗಿತ್ತು. ಯಾಕಂದ್ರೆ ಮಾಡಿದ ತಕ್ಷಣ ನಾನು ಫ್ರಿಜ್ಜಲ್ಲೇನ ಹಾಕಿ ತಿಟ್ಟಿದ್ದೆ. ಮಸ್ತಾಗಿತ್ತು ಬಿಡ್ರಿ ರಸ್ಮಲಾಯಿ ಅಂತೂ. ಸೊ ತಂಗಿ ಗೋಬಿ ಒಲ್ಲೆ ಅಂದ್ಲು, ಊಟ ಮಧ್ಯಾಹ್ನ ಲೇಟ್ ಆಗಿತ್ತಂತಕ್ಕಿದ. ಹೀಗಾಗಿ ಮಗಳಿಗೆ ಅಷ್ಟೇ ಗೋಬಿ ಕೊಡಾಕತ್ತೀನಿ. ಇದಕ್ಕಿಂತ ಮುಂಚೆ ಇಬ್ಬರಿಗೂ ರಸ್ಮಲಾಯಿ ಹಾಕ್ಕೊಟ್ಟಿದ್ದೆ. ಸೊ ರಸ್ಮಲಾಯಿನ ತಿಂದಿದ್ರು ನೋಡ್ರಿ. ಮತ್ತು ಮಳೆ ಮಾಡಂತೂ ಸಿಕ್ಕಾಪಟ್ಟಿ ಆಗಿತ್ತು. ಅದು ಹೇಳ್ತಾ ಇದ್ಲ ತಂಗಿ, ಲಗು ಲಗು ತಿಂದ್ಬಿಡುವ, ಮತ್ತು ಮಳೆ ಸಿಕ್ಕಾಕೋತೀವಿ, ಮನೆಗೆ ಹೋಗ್ಬೇಕಂಥೇಳಿ. ಇಲ್ಲೇ ಫೋನ್ ನೋಡ್ಕೊತಿನ್ನತ್ತಿದ್ಲು. ಅದಕ್ಕೊಂಚೂರು ಬೈಸ್ಕೊಂಡ್ಲು. ತಂಗಿ ಬೈತಾ ಇಲ್ಲ, ಏನಿದು ಹೊಸದು ತಿನ್ನೋ ಮುಂದೆ ಮೊಬೈಲ್ ನೀನು ಅಂಥೇಳಿ. ಇಲ್ಲ ಮಮ್ಮಿ ಈಗ ಬಂದಿನ ತಡಿ ಸ್ವಲ್ಪ ಅಂತಂದು ನಮ್ದು ವಿಡಿಯೋ ಯಾವುದೋ ಒಂದು ವಿಡಿಯೋ ನೋಡ್ಕೋತ ಗೋಬಿ ತಿನ್ನಕತ್ತಿದ್ಲ ರೀ. ಸೊ ಇಷ್ಟು ತಿನ್ನೋ ಪುರ್ಸೊತ್ತಿಲ್ದಂದ್ರೆ ಮಳೆ ಭಾಳ ಅಂದ್ರೆ ಭಾಳ ಇಳಿದ್ಬಿಡ್ತು. ಹೀಗಾಗಿ ಹೋಗೇ ಬಿಟ್ರಿ, ಭಾಳ ತನಕ ಕೊಡೋಕ್ಕಾಗ್ಲೇನ ಇಲ್ಲ, ಹೋಗೇ ಬಿಟ್ರು ಮನೆಗೆ. ಹಾಕ್ಕೊಂಡಿದ್ರೆ ನೀನು ಹೇಳೋ ಮಟ್ಟ ಬಿಡ್ತಿದ್ವೇನ?
ಫಾಸ್ಟ್ ಫಾಸ್ಟ್ ಮಳಿ ಬರ್ತೈತಿ ಹನಿ ಉದ್ರಾಕತ್ತ. ಮತ್ತು ಅಷ್ಟ ಹೋಗೋರಾಗ ತೋರ್ಸ್ಕೊಂಡು ಗೀಸ್ಕೊಂಡಿರಿ. ಅವ್ರದ್ದೊಂದು ಗೋಬಿ ಕೊಡ್ಬೇಕಲ್ಲ. ಬಾಯ್. ಗೋಬಿ ಮಾಡಿದ್ದೆ ರೀ, ಮಗಳ ಕಾಲೇಜಿಂದ ಬಾ ಅಂತ ಹೇಳಿದ್ದೆ. ಆಕೆಗೆ ಇಷ್ಟ. ಸಂಜೆ ಮುಂದೆ ಏನೋ ಸ್ನ್ಯಾಕ್ಸಿಂದ ಖುಷಿ ಆಗ್ತಾಳೆ ಆಕೆ. ಆಮ್ಯಾಗ ರಸಮಲೈನೂ ಕೇಳಾಕತ್ತು ಭಾಳ ದಿವಸ ಆಗಿತ್ತು, ಮಾಡಿದ್ದೇನೆ ಇಲ್ಲ. ಇವತ್ತು ಮಾಡಿದೆ. ನಮ್ಮ ಭವಾನಿನೂ ಬಂದಾಳ, ಅಲ್ಲೇ ಅದಾಳ ಅವ್ರ ಮನ್ಯಾಗ. ಒಂದು 3-4 ದಿವಸ ಆಯ್ತು. ಯಾಕಂದ್ರೆ ಚಿಕ್ಕಮ್ಮ ಊರಿಗೆ ಹೋಗ್ಯಾರ್ರಿ. ಮತ್ತು ಭವಾನಿಗೆ ಕಾಲೇಜ್ ಐತಲ್ರಿ, ರಜೆ ಇಲ್ಲ. ಅದಕ್ಕೆ ತಂಗಿ ಮನ್ಯಾಗ ಉಳ್ಕೊಂಡು ಅಲ್ಲಿಂದ ಕಾಲೇಜಿಗೆ ಹೋಗಾಕತ್ತಾಳಾಕಿ. MSc ಮಾಡಾಕತ್ತಾಳಾಕಿ. ಏನು ಓದಾಕತ್ತಾಳ ಅಂತ ಸಾಕಷ್ಟು ಜನ ಕೇಳ್ತಾ ಇರ್ತೀರಿ. MSc ರೀ, ಧಾರವಾಡ ಯೂನಿವರ್ಸಿಟಿಗೆ ಮಾಡಾಕತ್ತಾಳ ಈಗ ಆಕೆ. ಸೊ ಆಕಿಗೂ ಅಲ್ಲೇ ಕೊಟ್ಟು ಕಳಿಸಿದೆ. ಆ್ಯಕ್ಚುಲಿ ಆಕಿದು ಇವತ್ತು ಕನ್ವೊಕೇಶನ್ ಪ್ರೋಗ್ರಾಮ್ ಐತಂತ್ರಿ, ಅದಕ್ಕೋಸ್ಕರ ಲೇಟ್ ಆತಕ್ಕೆ ಬರೋದು ಇವತ್ತು. ಸೊ ಆಕಿನೂ ಬೇಕಕ್ಕ ರಸಮಲಾಯಿ ಅಂದಿದ್ಲ. ಸೊ ಮಾಡ್ಕೊಡ್ತೀನಿ ತಗೋರುವ ಅಂದಿದ್ದೆ. ಇವತ್ತು ಮಾಡಿದೆ ನೋಡ್ರಿ. ಆರ್ಡರ್ಸ್ ಯಾವುದೂ ಇರಲಿಲ್ಲ, ಖಾಲಿ ಇದ್ದೆ ನಾನು. ಸೊ ಮಾಡಿದ್ರೆ ಆಯ್ತು, ಮತ್ತು ಏನಾರು ಆರ್ಡರ್ಸ್ ಬಂದ್ರೆ ಆಗಂಗಿಲ್ಲ ಮಾಡಕ್ಕಂತ ಹೇಳಿ ಮಾಡಿದೆ. ಚಲೋ ಆಯ್ತು. ಮಗಳು ತಿಂದು ಹೋದ್ಲು. ಭವಾನಿಗೆ ಅಲ್ಲೇ ಕೊಟ್ಟು ಕಳಿಸಿದೆ ರೀ. ಮತ್ತು ಗೋಬಿ ಮಂಚೂರಿ ಏನೈತಲ್ಲ, ತರುಣಿಗೂ ಕೊಟ್ಟು ಕಳಿಸಿದೆ. ಭವಾನಿಗೆ ತರುಣಿಗೆ ಕೊಟ್ಟು ಕಳಿಸಿದೆ. ಮಗಳು ತಿಂದ್ಲು. ತಂಗಿ ಊಟ ಲೇಟ್ ಮಾಡಿದ್ಲಂತ ಗೋಬಿ ತಿನ್ನಲಿಲ್ಲ, ಜಸ್ಟ್ ರಸಮಲಾಯಿ ತಿಂದ್ಲು. ಸಖತ್ತಾಗೈತಂತ. ರೆಡಿಮೇಡ್ ಏನ ಅಂತ ಕೇಳಿದ್ರೆ ಅಷ್ಟು ರುಚಿಯಾಗಿತ್ತು, ಚಲೋ ಆಗಿತ್ತು ರೀ. ಸೊ ಅವಾಗ ಮಾಡಿರ್ತೀನಿ ನಾನು. ರೆಡಿಮೇಡ್ ಟಿಕ್ಕಿ ಇರ್ತಾವಲ್ರಿ, ಟಿಕ್ಕಿ ತರಿಸ್ಬಿಡ್ತೀನಿ ನಾನು. ಇವನೇನು ಮಾಡ್ಕೊತ ಕೊಡೋಂಗಿಲ್ಲ. ಟಿಕ್ಕಿ ತರಿಸಿ ಇದನ್ನು ಮನ್ಯಾಗ ಪ್ರಿಪೇರ್ ಮಾಡ್ತೀನಿ.